ಎಲ್ಲರೂ ಅಂತ ಹೇಳಿಕ್ಕೆ ಹೋಗೋದ್ರೆ ಎಲ್ಲೋ ಕೆಲವು ಜನ ಆ್ಯಕ್ಟಿವ್ ಇರ್ಬೋದು, ನಮ್ಮಲ್ಲಿ ಆ್ಯಕ್ಟಿವ್ನೆಸ್ ಭಾಳ ಕಡಿಮೆ. ಹೀಗಾಗಿ ಈ ವಂಚಕರ ಜಾಲ ಹಿಡಿದು ಭಾಳ ಕಷ್ಟ. ಯಾವ್ದಾದ್ರು ಇತ್ತೀಚೆಗೆ ಒಂದಿಷ್ಟು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತೀವ್ರವಾಗಿ ಭಾಳ ಟೀಕೆಗಳು ಬಂದ ಮೇಲೆ ಮತ್ತೆ ಮಾಡಿದ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ರಿಸ್ಟ್ರಿಕ್ಷನ್ ಹಾಕಿದಾಗ 100 ಕೋಟಿ ದೋಚಿದಂತಹ 100 ಕೋಟಿ ದೋಚಿದಂಥ ವ್ಯಕ್ತಿಗಳನ್ನ ಇವತ್ತು ಐಡೆಂಟಿಫೈ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಂಥದ್ದು ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಅಂತೇಳಿ I4C ಅಂತ ಕರಿತೀವಿ ಅದನ್ನು. ಅಂಥವನ್ನ ಈಗ ನಾವು ಕರ್ನಾಟಕದಲ್ಲಿ ಮಾಡ್ತೇವೆ. ಆ್ಯಕ್ಚುಲಿ ಪ್ರತಿ ಕರ್ನಾಟಕದಲ್ಲಿ ಇರಬೇಕಾಗಿತ್ತು, ಪ್ರತಿಯೊಂದು ಸ್ಟೇಟ್ದಲ್ಲಿ ಇರಬೇಕಾಗಿತ್ತು, ಜಿಲ್ಲಾ ಮಟ್ಟದಲ್ಲಿ ಇರಬೇಕಾಗಿತ್ತು, ತಾಲೂಕು ಮಟ್ಟದಲ್ಲಿ ಇರಬೇಕಾಗಿತ್ತು. ಯಾಕಂದ್ರೆ ಎಲ್ಲ ಕಡೆ ಇವರು ಈ 10%ದಲ್ಲೇ ಕೆಲವು ಜನ ಬುದ್ಧಿವಂತರು. ಈ 10%ದಲ್ಲೇ ಇವರಲ್ಲಿ ಒಳ್ಳೆಯ ಎಜುಕೇಟೆಡ್ ಅದಾರ ಇಲ್ಲ ಅಂತಲ್ಲ, ಆದರೆ ಎಲ್ಲರೂ ಜ್ಞಾನ ಇರಬೇಕಲ್ರಿ ಇವ್ರಿಗೆ. ಇದು ಪ್ರಾಬ್ಲಮ್ ಆಗಿ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಇದ್ದಿದ್ದು ಒಂದೇನಪ್ಪ ಅಂತಂದ್ರೆ ಈ ಮ್ಯೂಲ್ ಹೆರ್ಡರ್ ಅವರನ್ನು ಅಂದರೆ ವ್ಯವಹಾರ ಮಾಡೋರನ್ನ ಹಿಡಿತಾ ಇದ್ದಾರೆ. ಅಂಥವ್ರಲ್ಲೇ ಒಂದು 14 ಜನ ಸಿಕ್ಕಿದ್ದಾರೆ ಇವತ್ತು ಅಂತೇಳಿ. ಅದಾಗ ಯಾರು ಬೆಂಗಳೂರಿನ HG ಧರ್ಮಪಾಲ್ ಅನ್ನುವಂಥವ್ರು, ಸುಹೇಲ್ ಪಾಷಾ ಅನ್ನುವಂಥವ್ರು, ಅಖಿಲ್ ಪಾಷಾ ಅನ್ನುವಂಥವ್ರು, ಮೊಹಮ್ಮದ್ ಮುಜಾಮಿಲ್ ಅನ್ನುವಂಥವ್ರು, ಪಟೇಲ್ ಜಿತೇಂದ್ರ ಕುಮಾರ್ ಅನ್ನೋರು, ಮೋಹನ್ ಕುಮಾರ್ ಅವರು ಬೆಂಗಳೂರವರು. ಇನ್ನು ಕೋಲಾರದ ಜುನೇದ್ ಪಾಷಾ, ಮುಜೀದ್ ಮದೀನ್, ಶಹೀದ್ ಅಲಂ ಖಾನ್ ಕೋಲಾರದವರು. ಇನ್ನು ತುಮಕೂರಿನವರು ತುಮಕೂರು ಚಂದ್ರಶೇಖರ್, ರಾಮ್ ಕಿರಣ್ ಮತ್ತು ಶಿವಮೊಗ್ಗದ ಶರತ್ ಕುಮಾರ್. ಇವರು 14 ಜನ ಸಿಕ್ಕಿದ್ದಾರೆ, ಬಂದಿದ್ದಾರೆ. ಇವರೆಲ್ಲ ಆ ವ್ಯವಹಾರದಲ್ಲಿದ್ದಾರೆ. ಇವರು ಏನಪ್ಪ ಅಂತಂದ್ರೆ ಏನು ವಿಶೇಷವಾಗಿ ಹಣದ ಆಮಿಷ ಒಟ್ಟು ಜನಸಾಮಾನ್ಯರಿಗೆ ನಿಮ್ಮ 100ಕ್ಕೆ 100 ಮಾಡ್ತೀವಿ, ಮತ್ತೆ ಮಾಡ್ತೀವಿ, ಎಲ್ಲ ನಿಮ್ಮ ಹುಡುಗ ಸಿಕ್ಕಿದ್ದಾರೆ, ಅಥವಾ ನಿಮ್ಮ ಅಕೌಂಟ್ ಸಿಕ್ಕಾದ್ರೆ